ಮತ್ತೆ ಮುನಿದ ಬಿಜೆಪಿಯ ಶಾಸಕ ಮುನಿರತ್ನ ನನಗೆ ರಕ್ಷಣೆ ಕೊಡಿ ಎಂದ ಶಾಸಕ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ, ನನಗೆ ಜೀವ ಭಯ ಇದೆ, ನನಗೆ ಹಿಂಸೆ ಕೊಡಬೇಡಿ ಅಂಗರಾಚಿ ಬೇಡಕಂಡ ಒಬ್ಬ ಬಿಜೆಪಿಯ ಶಾಸಕರು. ನನಗೊಂದು ಗನ್ಮ್ಯಾನ್ ಕೊಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ವಾ? ನಾನು ಆರ್ ನಗರದಲ್ಲಿ ತಿರುಗಾಡೋದಕ್ಕಾಗ್ತಾ ಇಲ್ಲ, ವಾರ್ಡ್ಗಳಲ್ಲಿ ತಿರುಗಾಡಿದ್ರೆ ಮೊಟ್ಟೆ ಎಸಿತಾರೆ, ಇನ್ನು ತಾಲೂಕು ಪ್ರದೇಶದಲ್ಲಿ ಮುನಿರತ್ನನ ಒಂದೇ ಒಂದು ಹೆಜ್ಜೆ ಹಾಕಿದ್ರು ಕೂಡ ಕಲ್ಲು ಹೊಡಿತಾರೆ. ನನಗೆ ಜೀವ ಭಯ ಇದೆ, ನನಗೆ ಹಿಂಸೆ ಕೊಡೋದಕ್ಕೆ ಹೋಗಬೇಡಿ, ನನಗೊಂದು ಗನ್ ಮ್ಯಾನ್ ಕೊಡಿ. ಸಿಎಂ ಜೊತೆ ಮನವಿ ಮಾಡ್ಕೊಂಡೆ, ಸಭಾಧ್ಯಕ್ಷರ ಜೊತೆ ಮನವಿ ಮಾಡ್ಕೊಂಡೆ, ಉಪಮುಖ್ಯಮಂತ್ರಿಗೆ ಪತ್ರ ಬರೆದೆ, ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋದೆ. ಒಬ್ಬ MLAಗೆ ಮ್ಯಾಕ್ಸಿಮಮ್ ನೀವು ಹಿಂಸೆ ಕೊಡೋದಕ್ಕೆ ಹೋಗಬೇಡಿ, ಸೈದ್ಧಾಂತಿಕ ವಿರೋಧತೆ ಇದ್ರೆ ಮಿನಿಮಮ್ ಆದ್ರೂ ಕೂಡ ಹಿಂಸೆ ಕೊಡಿ. ಅದರರ್ಥ ಹಿಂಸಾತ್ಮಕ ಹಿಂಸೆ ಅಲ್ಲ, ರಾಜಕೀಯ ಹಿಂಸೆ. ನೀವು ಕೊಟ್ಟೇ ಕೊಡ್ತೀರಿ ಹೇಳದಲ್ಲೇ ಇದ್ರು ಕೂಡ. ವೈಚಾರಿಕತೆಯ ವಿರೋಧತೆಗಳಿದ್ರೆ ವೈಚಾರಿಕತೆಯಿಂದಲೇ ಎದುರಿಸಿ. ಆದರೆ ಒಬ್ಬ MLAಗೆ ಜೀವ ಬೆದರಿಕೆ, ಒಂದು ಥ್ರೆಟ್ ಇದೆ ಅನ್ನೋದು ಗೊತ್ತಾದ್ರೂ ಕೂಡ ಗನ್ ಮ್ಯಾನ್ ಕೊಡೋದಿಲ್ಲ ಅಂದ್ರೆ ಒಬ್ಬ ಮನುಷ್ಯನ ಜೀವಕ್ಕಿರೋ ಬೆಲೆನೇ ಇಷ್ಟ. ಆರ್ ನಗರದ ಶಾಸಕರಲ್ವಾ ಅವರು? ಚುನಾಯಿತ ಜನಪ್ರತಿನಿಧಿ ಅಲ್ವಾ? ಈಸ್ ಎ ಎಲೆಕ್ಟೆಡ್ ಕ್ಯಾಂಡಿಡೇಟ್. ಯಾರು ಅವರನ್ನು ಆಯ್ಕೆ ಮಾಡಲಿಲ್ಲ, ಅವರು ಚುನಾಯಿತ ಜನಪ್ರತಿನಿಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಮಹಾಪ್ರಭುಗಳು ಒಬ್ಬ ಜನಪ್ರತಿನಿಧಿಯ ಹಣೆ ಬರಹವನ್ನು ವೋಟ್ ಮುಖಾಂತರವಾಗಿ ಬರೀತಾರೆ. ಅದರ ಮುಖಾಂತರವಾಗಿ ಆಯ್ಕೆಯಾದ ವಿಧಾನಸೌಧದ ಅಥವಾ ವಿಧಾನಸಭೆಯ ಸದಸ್ಯ ಅಲ್ವಾ? ಆ ಮನುಷ್ಯನಿಗೆ ಜೀವ ಬೆದರಿಕೆ ಇದೆ ಅನ್ನೋ ಬಹಿರಂಗ ಪತ್ರ ನಿಮ್ಮ ಸಚಿವಾಲಯಕ್ಕೆ ಬಂದರೂ ಕೂಡ ಗನ್ ಮ್ಯಾನ್ ಕೊಡುವ ಯಾವ ಇರಾದೆಯೂ ನಿಮ್ಮಲ್ಲಿಲ್ಲ. ಒಂದಷ್ಟು ಜನ ಇದ್ದಾರೆ, ಅವರಿಗೆ 3-4 ಗನ್ ಮ್ಯಾನ್ ಇದೇ ಸರ್ಕಾರ ಕೊಟ್ಟಿದೆ, ಅವರ ಹೆಸರು ಬೇಡ. ಅನಾವಶ್ಯಕ ದುಂದು ವೆಚ್ಚಗಳನ್ನು ಮಾಡುತ್ತಿರುವ ಈ ಸರ್ಕಾರ, ಅಗತ್ಯತೆಗಳು ಕಂಡು ಬರದೇ ಇರುವಂತಹ ಪ್ರದೇಶಗಳಿಗೆ ಗನ್ ಮ್ಯಾನ್ ಕೊಡುವಂತಹ ಈ ಸರ್ಕಾರ, ಅನಾವಶ್ಯಕ ಆಭಾಸ ಅನ್ನೋ ತರಹದ ವ್ಯಕ್ತಿಗಳಿಗೆಲ್ಲ ಗನ್ ಮ್ಯಾನ್ ಕೊಟ್ಕೊಂಡು ಕೂತಿದೆ. ಮಾನ ಮರ್ಯಾದೆ ಇಲ್ವಾ ಅನ್ನೋ ಪ್ರಶ್ನೆಗಳು ಜನ ಕೇಳೋದಕ್ಕೆ ಶುರು ಮಾಡ್ತಾರೆ. ಮುನಿರತ್ನ HIV ಇಂಜೆಕ್ಟ್ ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು. ಬೇರೆ ಬೇರೆ ಈ ದೀಪಾವಳಿ ಹಬ್ಬದ ದಿನನೇ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ರು. ಈ ಎಲ್ಲದರ ನಡುವೆ ನಮ್ಮನ್ನು ಕಾಡ್ತಾ ಇರೋದು ಏನು ಅಂದ್ರೆ, ಒಬ್ಬ ಮನುಷ್ಯನ ವಿರುದ್ಧ ಕೊಲ್ಲೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅಂಥೇಳಿ ಒಬ್ಬ ಜನಪ್ರತಿನಿಧಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಆತನಿಗೆ ಗನ್ ಮ್ಯಾನ್ ಕೊಡುವಂತಹ ಯಾವ ಉದ್ದೇಶವೂ ನಿಮ್ಮಲ್ಲಿ ಇಲ್ಲದೇ ಇದ್ರೆ ನೀವು ನಿರ್ಭಾವುಕ ಸರ್ಕಾರ. ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಗೋಗರೆದ ಶಾಸಕ ಮುನಿರತ್ನ, ಒಬ್ಬ ಶಾಸಕನ ಮನವಿಗೆ ಇಷ್ಟೇನಾ ಬೆಲೆ? ದಯಮಾಡಿ ನನ್ನ ಪ್ರಾಣ ಉಳಿಸಿಕೊಡಿ ಅಂಥೇಳಿ ಒಬ್ಬ ಶಾಸಕ ಅಂಗಲಾಚಿ ಬೇಡಿಕೊಳ್ಳುವ ದುರಂತ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.